ಫುಡ್ ಸ್ಟಾಲು, ಒಂದಿಷ್ಟು ಬೊಕ್ಕೆಗಳು. ಈ ಕಡೆ ಒಂದು ದೇವಸ್ಥಾನ ಇದೆ, ಅದು ಯಾವ ದೇವಸ್ಥಾನ ಏನು ಅಂತ ನಿಮ್ಗೆ ಅಲ್ಲಿ ಹೋಗಿ ತಿಳಿಸ್ತೀನಿ. ನಿಮ್ಗೆ ಈ ಒಂದು ಲೊಕೇಶನ್ಗೆ ಬಂದ್ರೆ ಎಲ್ಲೆಲ್ಲಿ ಹೋಗ್ಬೇಕು ಏನೇನಿಲ್ಲ ಅಂತ ಎಲ್ಲ ಕಂಪ್ಲೀಟ್ ಮಾಹಿತಿ ಇಲ್ಲಿ ಕೊಟ್ಟಿರ್ತಾರೆ. ಒಂದು ಗಿಡಕ್ಕೆ ಈ ತರ ಒಂದು ದಾರಗಳನ್ನ ಸುತ್ತಿ ತಾಯ್ತಗಳನ್ನ ಸುತ್ತಿ ಹೇಮಂತ್ ಕುಮಾರ್ ಹಾ ಒಂದು ಕ್ಯಾಕ್ಟೈ ಹೌಸ್ ಅಂತೆ. ಇದು ಒರಿಜಿನಲ್ ಗುಡ್ಡನಾ? ಒರಿಜಿನಲ್ ಗುಡ್ಡ. 1569ರಲ್ಲಿ ಸೊ ವಾಚ್ ಟವರ್ ಇದನ್ನ ಕಟ್ಟಿಸಿದವರು ಕೆಂಪೇಗೌಡ ಅವರು. ಸೊ ಗಾಯ್ಸ್, ಇವಾಗ ಜಸ್ಟ್ ನಾವು ಈ ಆ ಕಡೆ ಎಲ್ಲ ಮುಗಿಸ್ಕೊಂಡು ಈ ಕಡೆ ಬಂದಿದ್ವಿ. ಈ ಕಡೆ ನೋಡ್ತಿರ್ಬೋದು ನೀವು ಫುಡ್ ಸ್ಟಾಲು, ಒಂದಿಷ್ಟು ಬೊಕ್ಕೆಗಳು, ಒಂದಿಷ್ಟು ಐಟಮ್ಸ್ಗಳನ್ನ ನೀವು ಪರ್ಚೇಸ್ ಮಾಡ್ಕೋಬೋದು. ಸೊ ಈ ಥರ ಒಂದು ಎನ್ವೈರ್ಮೆಂಟ್ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಸೊ ಇಲ್ಲಿ ಯಾರಾದರೂ ಏನಾದರೂ ತಿನ್ನೋರಿದ್ರೆ ಫಸ್ಟ್ ರೇಟ್ ಕೇಳಿ ತಿನ್ನೆ. ಸೊ ನಾವಂತೂ ಯಾಮಾರ್ಬಿಟ್ವಿ. ಸೊ ನಾವು ಆಗಲೇ ಒಂದು ಗಿರ್ಮಿಟ ತೊಗೊಂಡ್ವಿ. ನಾವು ಹೇಳಿದ್ವಿ ಫಸ್ಟ್ ಗಿರ್ಮಿಟ 100 ರೂಪಾಯಿ ಅಂದ್ಬಿಟ್ಟ, ಅದಕ್ಕೆ ಮತ್ತೆ 100 ತೊಗೊಂಡ್ವಿ. ಈಗ ಜಸ್ಟ್ ಅಲ್ಲೊಂದು ಪೈನಾಪಲ್ ಎಷ್ಟಿತ್ತು ಅದನ್ನು ಕೇಳಿದ್ವಿ. ಎಷ್ಟು 50 ಅಂದ 80 ರೂಪಾಯಿ ಅಂತ ಅಂದ. ಸೊ ಅದಕ್ಕೋಸ್ಕರ ಏನಾದ್ರು ತಿನ್ಬೇಕಂದ್ರೆ ರೇಟ್ ಕೇಳಿ ನೋಡಿ, ಯಾಕಂದರೆ ಲಾಲ್ಬಾಗ್ ಅದಕ್ಕೋಸ್ಕರ. ಸೊ ಅದನ್ನು ಬಿಟ್ಟರೆ ಇಲ್ಲೇ ಕೊಕೊನಟ್ ವಾಟರ್ ಇದೆ, ಆಮೇಲೆ ಒಂದಿಷ್ಟು ತರಕಾರಿಗಳಿದೆ. ಒಟ್ಟು ಇಲ್ಲಿ ಈ ಒಂದು ಜಾಗದಲ್ಲಿ ಫುಲ್ ಸ್ಟಾಲ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ನಾವು ಲಾಸ್ಟ್ ಟೈಮ್ ಬಂದಾಗ ಫಸ್ಟ್ ನಾವು ಈ ಕಡೆಯಿಂದ ಆ ಕಡೆ ಹೋಗಿದ್ವಿ. ಈ ಸಾರಿ ಬರ್ಬೇಕಾದ್ರೆ ನಮ್ಗೆ ಒಂದು ಸ್ವಲ್ಪ ಗೊತ್ತಾಗಿತ್ತು, ಅದಕ್ಕೋಸ್ಕರ ಆ ಕಡೆಯಿಂದ ಈ ಕಡೆ ಬಂದಿದ್ವಿ. ಓಕೆ, ನಿಮ್ಗೆ ಅಲ್ಲಿ ಇನ್ನೊಂದಿಷ್ಟು ಜಾಗಗಳಿಗೆ ತೋರಿಸೋದು. ಸೊ ಇವಾಗ ನಿಮ್ಗೆ ಅಲ್ಲಿ ಹೋಗಿ ಸಿಗ್ತೀನಂತೆ, ಬರ್ರಿ. ಇಲ್ಲಿ ನೋಡಿ, ಆ ಹುಡುಗ ಅವರ ಒಂದು ಅಜ್ಜಿ ತಾತನ ಒಂದು ಫೋಟೋನ ತೆಗಿತಾ ಇದ್ದಾನೆ. ಅವ್ರ ಅಜ್ಜ ಒಂದು ಹೋಗ್ಬಿಟ್ಟಿದ್ದ, ಸೊ ಅವ್ರಿಗೆ ಕರೆಸ್ಬಿಟ್ಟು ಫೋಟೋ ತೆಗಿತಾ ಇದ್ದಾನೆ. ಅವ್ರಿಗೆ ವಾರ್ನಿಂಗ್ ಮಾಡ್ತಾ ಇದ್ದಾನೆ, ಸರಿಯಾಗಿ ನಿಂತ್ಕೊಳ್ಳಿ ಅಂತ. ಸೊ ನೀವು ನೋಡ್ತಾ ಇದ್ದೀರಾ ಆರ್ಕಿಟೆಕ್ಚರು ಯಾವ ಥರ ಒಂದು ಮಾಡಿದ್ದಾರೆ ಅಂತ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ನಾನಿವಾಗ ಅಲ್ಲಿಂದ ಬಂದಲ್ಲ, ಅಲ್ಲೆಲ್ಲ ಸ್ಟಾಲ್ಸ್ಗಳಿದೆ, ಎಲ್ಲ ಫುಡ್ ಸ್ಟಾಲ್ಸ್ ಆಯಿತು, ಏನಾದ್ರು ಪರ್ಚೇಸ್ ಮಾಡ್ಕೊಳ್ಳಿದೆ ಪರ್ಚೇಸ್ ಸ್ಟಾಲ್ಸ್ ಆಯಿತು. ಸೊ ಅಲ್ಲಿಂದ ಬಂದಲ್ಲ, ಸೊ ಅಲ್ಲಿಂದ ಬಂದು ಈ ಕಡೆ ಹೋದರೆ ಈ ಕಡೆ ಒಂದು ದೇವಸ್ಥಾನ ಇದೆ. ಅದು ಯಾವ ದೇವಸ್ಥಾನ ಏನು ಅಂತ ನಿಮ್ಗೆ ಅಲ್ಲಿ ಹೋಗಿ ತಿಳಿಸ್ತೀನಿ. ಯಾಕಂದರೆ ನಾನು ಲಾಸ್ಟ್ ಟೈಮ್ ಬಂದಾಗ ಅದು ದೇವಸ್ಥಾನ ನೋಡಿದ್ದೆ, ಬಟ್ ನಂಗೆ ನೆನಪಾಗ್ತಾ ಇಲ್ಲ. ಸೊ ಸದ್ಯಕ್ಕೆ ಅಲ್ಲಿ ಹೋಗಿ ನಿಮಗೆ ನಾನು ಅದು ಯಾವುದು ದೇವಸ್ಥಾನ ಅಂತ ತಿಳ್ಕೊತೀನಿ. ನಾವಿವಾಗ ಜಸ್ಟು ಅಲ್ಲಿಂದ ಬಂದಿರೋದು. ಅಲ್ಲಿಂದ ನಾವು ಗ್ಲಾಸ್ ಹೌಸು ಮತ್ತು ಬಿಗ್ ಬಾಸ್ ಒಂದು ಅಗ್ನಿ ಪರೀಕ್ಷೆ ನಡೀತಾ ಇದೆಯಲ್ಲ, ಅದನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಬಂದಿದ್ದೀವಿ. ಇವಾಗ ಸದ್ಯಕ್ಕೆ ನಾವು ಇಲ್ಲಿಂದ ಮತ್ತೆ ಅಲ್ಲಿ ಮುಂದೆ ಹೋಗೋಣ. ಮುಂದೆ ಹೋಗಿ ಆ ಗುಡ್ಡದ ಮೇಲೆ ಯಾವ ದೇವಸ್ಥಾನ ಇದೆ ಏನಿಲ್ಲ ಅಂತ ನಾನು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತಾ ಇರ್ತೀನಿ. ಸೊ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ಬನ್ನಿ ಹೋಗೋಣ. ನಿಮಗೆ ಈ ಒಂದು ಲೊಕೇಶನ್ಗೆ ಬಂದರೆ ಎಲ್ಲೆಲ್ಲಿ ಹೋಗ್ಬೇಕು ಏನೇನಿಲ್ಲ ಅಂತ ಎಲ್ಲ ಕಂಪ್ಲೀಟ್ ಮಾಹಿತಿ ಇಲ್ಲಿ ಕೊಟ್ಟಿರ್ತಾರೆ. ಸೊ ಇವಾಗ ಜಸ್ಟ್ ನಾವು ಆ ಕಡೆಯಿಂದ ನಿಮ್ಗೆ ಆವಾಗಲೇ ತೋರಿಸಿದ್ನಲ್ಲ, ಆ ಕಡೆಯಿಂದ ಸ್ವಲ್ಪ ಜಸ್ಟ್ ಮುಂದುಗಡೆ ಒಂದು ಸ್ವಲ್ಪ ರೈಟ್ ಅಲ್ಲಿ ಬಂದ್ರೆ ನಿಮ್ಗೆ ಈ ತರ ಒಂದು ಬೋರ್ಡ್ ಸಿಗುತ್ತೆ. ಗಗ್ಗುರೆ ಕೆರೆ, ಬಾವಿ, ಕಾಲುವೆ, ನಾಲಿಗೆಗಳು ನಿರ್ಮಿಸಿ ನೀರಾವರಿ ವಿಸ್ತರೆ ರೈತರ ಸಮೃದ್ಧಿಗೆ ಬುನಾದಿ ಹಾಕಿದವರು. ಸೊ ಇದ್ರ ಒಳಗಡೆ ನಿಮ್ಗೆ ಒಂದು ಹಳ್ಳಿ ಕಲ್ಚರ್ ಅನ್ನ ನೋಡಕ್ ಸಿಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಹಳ್ಳಿ ಕಲ್ಚರಲ್ ಲಿಪಿಗಳು ಇದೆ. ಹಾಗೆ ಇಲ್ಲೊಂದ್ ಸ್ವಲ್ಪ ಸಾಂಗ್ ಇದೆ. ಸೊ ನಾನು ಸ್ವಲ್ಪ ಜಾಸ್ತಿ ಮಾತಾಡಿದ್ರೆ ಒಂದೊಂದ್ಸರಿ ವಾಯ್ಸ್ ಓವರ್ ಕೊಡ್ತೀನಿ, ಯಾಕಂದ್ರೆ ಕಾಪಿರೈಟ್ ಕ್ಲೈಮ್ ಬರೋ ಕಾರಣಕ್ಕೋಸ್ಕರ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಗುಡಿಸ್ಲು ಇದೆ, ಹಾಗೆ ನಿಮ್ಗೆ ಹಳೆಯ ಒಂದು ಪದ್ಧತಿಗಳನ್ನ ಇಲ್ಲಿ ನೀವು ನೋಡೋದಕ್ಕೆ ಸಿಗುತ್ತೆ. ಅದಷ್ಟೇ ಅಲ್ಲದೆ ನಿಮ್ಗೆ ಇಲ್ಲಿ ಒಂದು ಕಟ್ಟೆ ಇದೆ, ಆ ಕಟ್ಟೆ ಒಳಗಡೆ ಒಂದು ಶಿವಲಿಂಗನ ಕೂರಿಸಿದ್ದಾರೆ. ಸೊ ನೀವು ನೋಡ್ತಾ ಇರೋದು ಹಳ್ಳಿ ಕಟ್ಟೆಗಳು, ಹಳ್ಳಿ ಮನೆಗಳು, ಹಾಗೆ ಕಟ್ಟೆಗಳು ಇಲ್ಲೇ ನೀವು ನೋಡ್ತಾ ಇದ್ರೆ ಇದು ಒಂದು. ಓಕೆ, ನೀವು ಆವಾಗಿನ ಕಾಲದಲ್ಲಿ ನೋಡ್ತಾ ಇರ್ಬೋದು. ಸೊ ಆವಾಗಿನ ಕಾಲದಲ್ಲಿ ಇವಾಗಲಾದ್ರೂ ಒಂದಿಷ್ಟು ಜನ ಒಂದು ಗಿಡಕ್ಕೆ ಈ ತರ ಒಂದು ದಾರಗಳನ್ನ ಸುತ್ತಿ ತಾಯ್ತಗಳನ್ನ ಸುತ್ತಿ ಈ ತರ ಕಲ್ಲುಗಳಿಗೆ ಈ ತರ ಇವಾಗಾದ್ರೂ ಪೂಜೆ ಮಾಡ್ತಾರೆ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಅಲ್ಲಿ ನೋಡೋದಕ್ಕೂ ಇಲ್ಲಿ ನೋಡೋದಕ್ಕೂ ಡಿಫ್ರೆನ್ಸ್ ತುಂಬಾನೇ ಜಾಸ್ತಿ ಕಾಣಿಸ್ತಾ ಇದೆ. ಸೊ ಐ ಹೋಪ್ ನಾವು ಅವಾಗ್ಲೇ ನೋಡಿದ್ರು ಅಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೇಗಿಲು, ಒಂದು ಟಗರು ಆಯ್ತು, ಹಸು ಆಯ್ತು. ಓಕೆ, ಇಲ್ಲಿ ಒಂದು ಗಾಣ ತಿರುತ್ತಾ ಇರೋ ಹಸು ಆಯ್ತು, ಇಲ್ಲಿ ರೈತ. ಓಕೆ, ಈ ಒಂದು ಜಾಗ ತುಂಬಾನೇ ಈ ತರ ಹಳ್ಳಿ ಹೋದಂಗ ಆಗಾಗತೈತೆ. ಇಲ್ಲೇ ಒಂದು ಬಾವಿನ ನಿರ್ಮಿಸಿದ್ದಾರೆ. ಓಕೆ, ಆವಾಗಿನ ಕಾಲದಲ್ಲಿ ಬಾವಿಯಲ್ಲಿ ನೀರ್ ತೆಗಿಬೇಕಂದ್ರೆ ಆತರ ಹಗ್ಗನ ಬಳಸ್ತಾ ಇದ್ರು. ಓಕೆ, ಈ ಒಂದು ಜಾಗ ಕಂಪ್ಲೀಟ್ ಒಂದು ಬೆಂಗಳೂರಲ್ಲಿ ನೋಡಕ್ ಹೋದ್ರೆ ಒಂಥರ ಹಳ್ಳಿ ಟೈಪ್ ನೋಡ್ದಂಗ ಆಗುತ್ತೆ. ಹಳ್ಳಿ ಟೈಪ್ ಅಲ್ಲ, ಆಕ್ಚುಲ್ ಆಗಿ ಹಳ್ಳಿ ಆವಾಗಿನ ಕಾಲದಲ್ಲಿ ಹೇಗಿರ್ತಿದ್ವು ಅಂದ್ರೆ ಹೀಗೆ ಇರ್ತಾ ಇದ್ದು. ಸೊ ಆ ತರ ಒಂದು ನಿರ್ಮಿಸಿದ್ದಾರೆ. ಸೊ ಇಲ್ಲಿಂದ ಇವಾಗ ಮತ್ತೆ ಹೊರಗೋಣ. ಓಕೆ, ಇಲ್ಲಿ ಇನ್ನೊಂದು ವಿಶೇಷವಾಗಿ ನೋಡ್ತಾ ಇರ್ಬೋದು, ಆವಾಗಿನ ಕಾಲದಲ್ಲಿ ನೀರ್ನ ಮೇಲ್ಕೆತ್ತೋಕೆ ಈ ತರ ಒಂದಿಷ್ಟು ಉಪಕರಣಗಳನ್ನ ಬಳಸ್ತಾ ಇದ್ರು. ಅದು ತಿರುಗ್ನಾಗೆಲ್ಲ ನೀರ್ನ ಮೇಲೆ ತಗೊಳ್ತಾ ಇತ್ತು. ಸೊ ಈ ತರ ಒಂದು ಉಪಕರಣಗಳನ್ನ ಅವಾಗ ಹಳ್ಳಿಗಳಲ್ಲಿ ಬಳಸ್ತಾ ಇದ್ರು. ಇವಾಗೆಲ್ಲ ಹೈಟೆಕ್ ಆಗಿದೆ. ಆದ್ರೂ ಬೆಂಗಳೂರಲ್ಲಿ ಈ ತರ ಒಂದು ಲಾಲ್ಬಾಗ್ ಅಲ್ಲಿ ಈ ತರ ಒಂದು ಥೀಮ್ ನ ಇಟ್ಕೊಂಡು ಈ ತರ ಒಂದು ಮಾಡೋದಿದೆಯಲ್ಲ, ಸೊ ಇಂಪಾಸಿಬಲ್. ಯಾಕಂದ್ರೆ ಈ ತರ ನಾವು ಹಳ್ಳಿಗಳಲ್ಲಿ ನೋಡ್ತೀವಿ. ಓಕೆ, ಇಲ್ಲಿಂದ
ಮತ್ತೆ ಮುಂದುಗಡೆ ಹೋಗೋಣ. ಮುಂದುಗಡೆ ಹೋಗಿ ಮತ್ತೆ ಏನಿದೆ ಏನಿಲ್ಲ ಅಂತ ನಿಮ್ಗೆ ನಾ ತೋರ್ಸೋ ಪ್ರಯತ್ನ ಮಾಡ್ತೀನಿ. ಬನ್ನಿ ಇವಾಗ ಮತ್ತೆ ಮುಂದಕ್ಕೆ ಹೋಗೋಣ. ಅದು ಬರಲ್ಲ ಮುಗಿಸ್ರೆ ಬರೋದಲ್ಲಿ. ಬ್ರೋ ನಿಮ್ಮ ಹೆಸರು? ಹೇಮಂತ್ ಕುಮಾರ್. ಬ್ಲಾಗರಾ? ಹಾಂ. ನಂಬರ್ 7483. ಇಲ್ಲ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಇಲ್ಕಲ್. ಟೇಸ್ಟ್ ಮಾಡಿ ಬ್ರೋ. ಅಕ್ಕ ಮಿಲೆಸ್ ಮಿಕ್ಸ್ನ ಟೇಸ್ಟ್ ಮಾಡೋಣ ಬನ್ನಿ. ಸೊ ಅವರು ಅವರ ಒಂದು ಪ್ರಾಡಕ್ಟ್ನ ಪ್ರಮೋಷನ್ ಮಾಡ್ಕೊಳ್ತಾ ಇದ್ರು, ಅದಕ್ಕೋಸ್ಕರ ಎಲ್ರಿಗೂ ಫ್ರೀ ಕೊಡ್ತಾ ಇದ್ದಾರೆ. ಟೇಸ್ಟ್ ಮಾಡಿ ನೋಡೋಣ ಬನ್ನಿ. ನ್ಯಾಚುರಲ್ ಆಗಿದೆ ಅಂತೆ ಮಿಲೆಕ್ಸ್ ಮಿಕ್ಸ್ ಅಂತ ಏನೋ. ಸೊ ಒಟ್ಟಿನಲ್ಲಿ ನ್ಯಾಚುರಲ್ ಆಗಿರೋದು. ಸೊ ಈ ಕನ್ನಡದಲ್ಲಿ ಡಾಕ್ಟರ್ ಬ್ರೋ ಅವರು ಕೂಡ ಇದನ್ನ ಬ್ಯಾರನ್ನ ಬಂದಿಟ್ಟಿದ್ದಾರೆ. ಶ್ರುತಿ ಮೇಡಮ್ ಕೂಡ ಅವರು ಇದನ್ನ ಮಾಡಿದ್ದಾರೆ. ಸ್ವಲ್ಪ ಟೇಸ್ಟ್ ಮಾಡೋಣ ಬನ್ನಿ. ಕೊಡೋರಿಗೆ ಬಾಪ ಅಂತಂದ್ರೆ ಕೊಳ್ಳಾರ್ತಾರ. ಹೆಂಗೆ ಅನ್ಸತ್ತೆ ನಿಮಗೆ? ಒಂಥರ ಗಂಜಿ ಇದ್ರಾಗ ಇದು ಹಾಕ್ಯಾರ, ಜೋಳ ಎಲ್ಲ ಹಾಕ್ಯಾರ ಅಲ್ಲ. ರಿವ್ಯೂ ಕೊಡಂಬ ಅಲ್ಲಿ ಅವರ ಮುಖಂಬರ ಮಸ್ತ್ ಆಯ್ತು, ಚಲೋ ಆಯ್ತು. ಸದ್ಯಕ್ಕೆ ಇವಾಗ ನಾವು ಈ ಒಂದು ಒಳಗಡೆ ಹೋಗಿ ಅಲ್ಲಿಂದ ಮಿಲೆಕ್ಸ್ ಅವರು ಒಂದು ಏನೋ ಕೊಡ್ತಾ ಇದ್ರು ಫ್ರೀಯಾಗಿ, ಅದನ್ನು ಕುಡ್ಕೊಂಡಿದ್ದಾದ್ಮೇಲೆ ಮತ್ತೆ ಹೊರಗಡೆ ಬಂದ್ವಿ. ಏನಕ್ಕಪ್ಪ ಅಂತಂದರೆ ಇಲ್ಲಿ ಒಂದು ಕ್ಯಾಕ್ಟೈ ಹೌಸ್ ಅಂತೆ. ಸೊ ಇದನ್ನು ನೋಡಬೇಕಾಗಿತ್ತು, ಅದಕ್ಕೋಸ್ಕರ ನಾವು ಸೀದಾ ಅದನ್ನೆಲ್ಲ ನೋಡ್ಕೊಂತ ಸೀದಾ ಹೋಗ್ಬಿಟ್ಟಿದ್ವಿ. ಅದಕ್ಕೋಸ್ಕರ ಒಳ್ಳೆ ಕ್ಯಾಕ್ಟೈಸ್ ಹೌಸ್ ಅಂತೆ, ಅದಕ್ಕೆ ನೋಡೋದಕ್ಕೆ ಬಂದಿದ್ದೀನಿ. ನೋಡ್ತಾ ಇರ್ಬೋದು, ಗ್ಲಾಸ್ ಹೌಸ್ ಒಂದು ರೀತಿಯಲ್ಲಿ ಇದು ಒಂದು ಕ್ಯಾಕ್ಟೈಸ್ ಹೌಸ್ನ ಮಾಡಿದ್ದಾರೆ. ಅದೆಲ್ಲ ಬಂದ್ ಮಾಡ್ಯಾರ. ಈಗ ಸದ್ಯಕ್ಕೆ ಒಳಗಡೆ ಏನು ಕೊಟ್ಟಿಲ್ಲ. ಸೊ ಫಾರಿನರ್ಸ್ ಕೂಡ ಬಂದಿದ್ದಾರೆ, ನೋಡ್ತಾ ಇರ್ಬೋದು. ಕ್ಯಾಕ್ಟೈಸ್ ಹೌಸ್ ಅಂದ್ರೆ ನಮಗೂ ಗೊತ್ತಿಲ್ಲ, ಮೋಸ್ಟ್ಲಿ ಇದೆಲ್ಲ ಮುಳ್ಳು ಇರ್ತಾವಲ್ವಾ. ಸೊ ಅದೊಂಥರ ಏನಾದ್ರು ಕ್ಯಾಕ್ಟೈಸ್ ಅಂತ. ಸೊ ನೋಡ್ತಾ ಇರ್ಬೋದು, ಮೋಸ್ಟ್ಲಿ ಅದನ್ನ ಕೀಲಿ ಹಾಕಿದ್ದಾರೆ, ಸದ್ಯಕ್ಕೆ ಚಿಲ್ಕೆ ಹಾಕಿದ್ದಾರೆ. ಸೊ ಇಲ್ಲಿಂದ ತೋರಿಸ್ತೀನಿ ನೋಡಿ. ಕ್ಯಾಕ್ಟೈಸ್ ಹೌಸ್ ಅಂದರೆ ಮೋಸ್ಟ್ಲಿ ಇವು ಮುಳ್ಳಿನ ಗಿಡ ಇರ್ತಾವಲ್ವಾ. ಸೊ ಅದೇ ಒಂದು ಮುಳ್ಳಿನ ಗಿಡಗಳನ್ನು ಇವರು ಕ್ಯಾಕ್ಟೈಸ್ ಹೌಸ್ ಅಂತ ಮೋಸ್ಟ್ಲಿ ಮೆನ್ಷನ್ ಮಾಡಿರ್ಬೋದು. ಈ ಒಂದು ಕ್ಯಾಕ್ಟೈಸ್ ಹೌಸ್ನ ಸೇಮ್ ಗ್ಲಾಸ್ ಹೌಸ್ ರೀತಿಯಲ್ಲಿ ರೆಡಿ ಮಾಡಿದ್ದಾರೆ. ಬಟ್ ಇದನ್ನು ಸದ್ಯಕ್ಕೆ ಬಂದ್ ಮಾಡಿದ್ದಾರೆ, ಜನಸಾಂದ್ರತೆ ಜಾಸ್ತಿ ಇರುತ್ತಾ. ಒಳಗೆ ಹಾಕ್ಬಿಟ್ಟಿಲ್ಲ ಅಂದ್ರೆ ಹೋದವ್ರು ಮತ್ತೆ ಕೂತ ಸ್ಮೂತ್ ಕುರ್ಚಿ ಮೇಲೆ ಕೂತಾರ ಮತ್ತೆ ಇಸ್ತಾವ ಅನ್ನೋದು ಬಿಟ್ಟಿಲ್ಲ. ಸದ್ಯಕ್ಕೆ ಇದ್ರ ಒಳಗಡೆ ಏನಕ್ಕೆ ಬಿಟ್ಟಿಲ್ಲಪ್ಪ ಅಂತಂದರೆ ಇವಾಗ ರಶ್ ಇರುತ್ತೆ. ಸೊ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಕ್ರೌಡ್ನ. ಒಳಗಡೆ ಮುಳ್ಳಿರೋ ಕಾರಣಕ್ಕೋಸ್ಕರ ಒಳಗಡೆ ಈ ಸಾರಿ ಕ್ರೌಡ್ನ ಬಿಟ್ಟಿಲ್ಲ. ಓಕೆ, ಅದಕ್ಕೋಸ್ಕರ ಇದನ್ನ ಕೀಲಿ ಹಾಕ್ಯಾರ, ಇಲ್ಲಾಂದ್ರೆ ಅದನ್ನು ಓಪನ್ ಮಾಡಿರ್ತಿದ್ರು. ಓಕೆ, ಇವಾಗ ನೆಕ್ಸ್ಟ್ ಚಿರತೆ ನೋಡಿ. ಆ ಫಾರಿನರ್ಸು ಎಷ್ಟೊತ್ತಾಯ್ತು ಆ ಒಂದು ನಾಯಿನ ನೋಡ್ತಾ ಇದ್ದಾರೆ. ಅವ್ರಿಗೆ ಆ ನಾಯಿ ಚಿರತೆ ಥರ ಕಂಡಿದೆ, ಈ ಥರ ಕಂಡಿದೆ ಗೊತ್ತಿಲ್ಲ ನನಗೆ. ಓಕೆ, ಇಲ್ಲೊಂದಿಷ್ಟು ಹಂಗೆ ಫ್ಲವರ್ಸು ಹೂಗಳನ್ನ ಪಾಟ್ಗಳನ್ನ ಇಟ್ಟಿದ್ದಾರೆ. ಓಕೆ, ಇವಾಗ ಇಲ್ಲಿಂದ ಮತ್ತೆ ಮುಂದೆ ಹೋಗೋಣ. ಮುಂದೆ ಹೋಗಿ ಏನಿದೆ ಏನಿಲ್ಲ ಅಂತ ತೋರಿಸ್ತೀನಿ ಬನ್ನಿ. ಇದು ಒರಿಜಿನಲ್ ಗುಡ್ಡನಾ? ಒರಿಜಿನಲ್ ಗುಡ್ಡ. कौन है ये लोग? कहां से आते हैं? ಹೌದಾ? ಸೊ ಇವಾಗ ಜಸ್ಟ್ ನಾವು ಗುಡ್ಡ ಹತ್ತಾ ಇದ್ದೀವಿ. ಈ ಒಂದು ಲಾಲ್ಬಾಗ್ಗೆ 2 ದ್ವಾರ ಇದೆ, ಒಂದು ಮೇನ್ ಎಂಟ್ರೆನ್ಸ್, ಇನ್ನೊಂದು ಮೇನ್ ಎಂಟ್ರೆನ್ಸ್ ಅಂತ ಕರೀತಾರೆ. ಸೊ ಇದು ನೋಡ್ತಾ ಇರ್ಬೋದು, ಈ ಒಂದು ಎಂಟ್ರೆನ್ಸು ಕೂಡ ಐತೆ. ಸೊ ನಾನು ಲಾಸ್ಟ್ ಟೈಮ್ ಬಂದಾಗ ಫಸ್ಟ್ ಟೈಮು ನಾನು ನಮ್ಮ ಫ್ರೆಂಡ್ ಬಂದಿದ್ವಿ, ಈ ಒಂದು ಎಂಟ್ರೆನ್ಸಿಂದ ಇಲ್ಲಿ ಬಂದಿದ್ವಿ. ಸೊ ನೋಡ್ತಾ ಇರ್ಬೋದು ಜನ ಎಷ್ಟು ತುಂಬಿಕೊಂಡಿದ್ದಾರೆ ಅಂತ. ಸೊ ನಾವು ಇವತ್ತು ಬಂದಿರೋದು ಮೇನ್ ಗೇಟಿಂದ ಬಂದಿದ್ವಿ. ಸೊ ಅದೆಲ್ಲ ನೋಡ್ಕೊಂಡಿದ್ದಾದ್ಮೇಲೆ ಈ ಕಡೆ ಬಂದಿದ್ವಿ. ನಾವು ಫಸ್ಟ್ ಟೈಮ್ ಬಂದಾಗ ಫಸ್ಟ್ ಇಲ್ಲಿ ನೋಡ್ಕೊಂಡು ಅಲ್ಲೆಲ್ಲ ಹೋಗಿದ್ವಿ. ಸೊ ಆ ಒಂದು ಮಂಟಪ ಕಾಣ್ತಾ ಇದೆ ಅಲ್ವಾ ಮೇಲೆ. ಸೊ ಅದು ಏನು ಇತಿಹಾಸ ಹೊಂದೈತೆ ಅಂತ ನನಗಂತೂ ಗೊತ್ತಿಲ್ಲ. ಓಕೆ, ಅಲ್ಲಿ ಹೋಗಿ ತಿಳ್ಕೊಂಡು ನಾನು ನಿಮಗೆ ಹೇಳ್ತೀನಂತೆ, ಬನ್ನಿ ಹೋಗೋಣ. ಸೊ ಹಾಗೆ ಕ್ರೌಡ್ ಕೂಡ ತುಂಬಾ ಇದೆ. ಓಕೆ, ಇವತ್ತು ಅದರಲ್ಲಿ ಹಾಲಿಡೇ ಆಗಿರೋದ್ರಿಂದ ಇವತ್ತು ನಾಳೆ 2 ದಿವಸ ಹಾಲಿಡೇ ದಿನ ನಾರ್ಮಲಿ ಇಲ್ಲಿ ರಶ್ ಇರುತ್ತೆ. ಬಟ್ ಅದರಲ್ಲಿ ಇವತ್ತು ಸ್ಪೆಷಲ್ ಅಲ್ಲ. ಸೊ ಇವತ್ತು ಇಲ್ಲಿ ಫ್ಲವರ್ ಶೋ ಇರೋ ಕಾರಣಕ್ಕೋಸ್ಕರ ಇನ್ನೂ ಒಂದು ಸ್ವಲ್ಪ ಗದ್ದಲ ಜಾಸ್ತಿ ಆಗಿದೆ. ನೋಡ್ತಾ ಇರ್ಬೋದು, ಈ ಒಂದು ನಾನು ಮಂಟಪ ಅಂತ ಹೇಳಿದ್ದೆ ಆವಾಗಲೇ, ಇದು ಸೊ ಮಂಟಪ ಅಲ್ಲ ಅಂತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ, ಸ್ವಲ್ಪ ಹೋಗಿದೆ ಅದು ಪೂರ.
ಓಕೆ, ನಾನು ಹೇಳ್ತೀನಿ ಇದರಲ್ಲಿ ಇದು ಏನಿದೆ ಅಂದರೆ ವಾಚ್ ಟವರ್ ಅಂತೆ. ಇನ್ನು ಕೆಂಪೇಗೌಡರು ಕಟ್ಸಿದ್ದಾರೆ ಅಂತೆ. ಎಷ್ಟರಲ್ಲಿ ಅಂದರೆ 1569ರಲ್ಲಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಕಾಣ್ತಾ ಇದೆ ಎಲ್ಲ ಗೊತ್ತಿಲ್ಲ, ಸ್ವಲ್ಪ ಹೋಗಿದೆ. 1569ರಲ್ಲಿ ಈ ಒಂದು ವಾಚ್ ಟವರ್ನ ಕಟ್ಟಿದ್ದಾರೆ. ಸೊ ಏನಕ್ಕಪ್ಪ ಈ ಒಂದು ವಾಚ್ ಟವರ್ನ ಕಟ್ಸಿರೋ ಪರ್ಪಸ್ ಅಂದರೆ, ಸೊ ಇವಾಗ ನೋಡಿ ನಿಮಗೆ ಗೊತ್ತಾಗುತ್ತೆ. ಈ ಒಂದು ವಾಚ್ ಟವರಿಂದ ನೀವು ಕಂಪ್ಲೀಟ್ ಒಂದು ವ್ಯೂನ ಹೇಗೆ ಕಾಣಿಸ್ತಾ ಇದೆ ಅಂತ ನೀವೇ ನೋಡಿ. ಓಕೆ, ಕಂಪ್ಲೀಟ್ ಈ ಒಂದು ವಾಚ್ ಟವರಿಂದ ಈ ಥರ ಒಂದು ವ್ಯೂ ಕಾಣ್ತಾ ಇದೆ. ಅಲ್ಲಿ ನೀವು ನೋಡ್ತಾ ಇರ್ಬೋದು ವಿಜಯ್ ಮಲ್ಯ ಅವರ ಒಂದು ಟವರ್ ಕಾಣಿಸ್ತಾ ಇದೆ. ಅದ್ರ ಮುಂದೆಗಡೆ ವಿಧಾನಸೌಧ ಇರೋದು. ಸೊ ಅದ್ರ ಪಕ್ಕದಲ್ಲೇ ನಿಮಗೆ ಒಂದು ಕ್ರೀಡಾಂಗಣ ಕೂಡ ಕಾಣಿಸುತ್ತೆ. ಅದಷ್ಟೇ ಅಲ್ಲೇ ಸೊ ಅದಕ್ಕೋಸ್ಕರ ಈ ಒಂದು ವಾಚ್ ಟವರ್ನ ಕಟ್ಸಿರೋದು. ಸೊ ಆವಾಗಿನ ಕಾಲದಲ್ಲೆಲ್ಲ ದೂರದಲ್ಲಿ ಯಾರಾದರೂ ದಾಳಿ ಮಾಡ್ತಾ ಇದ್ದರೆ, ಯಾರಾದರೂ ದಾಳಿ ಮಾಡೋದಕ್ಕೆ ಸಂಚಾಗ್ತಾ ಇದ್ದರೆ ಇಲ್ಲಿಂದ ನಿಂತ್ಕೊಂಡು ನೋಡೋ ಸಲುವಾಗಿ ಏನೋ ಕಟ್ಸಿರ್ಬೋದು. ಅದಕ್ಕೋಸ್ಕರ ನಾನೇನು ಅಂದ್ಕೊಂಡಿದ್ದೆ ಆವಾಗಲೇ ಇದನ್ನು ಒಂದು ಟೆಂಪಲ್ಲು ಅಥವಾ ಒಂದು ಏನೋ ಗುಡಿ ಅಂದ್ಕೊಂಡ್ಬಿಟ್ಟಿದ್ದೆ ಅದ್ರ ಸಂಬಂಧ. ಸೊ ಇಲ್ಲಿ ಬಂದ ಮೇಲೆ ಅಲ್ಲಿ ಇತಿಹಾಸ ಓದಿದ ಮೇಲೆ ಗೊತ್ತಾಗಿದ್ದು ಇದೊಂದು ವಾಚ್ ಟವರ್. ಇದನ್ನು ಕಟ್ಟಿಸಿದವರು ಕೆಂಪೇಗೌಡ ಅವರು. ಸೊ ಅದು ಅಲ್ಲಿ ತುಂಬ ಸ್ವಲ್ಪ ಹೋಗಿದೆ. ಸೊ ಅದಕ್ಕೋಸ್ಕರ ಓಕೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು ರಶ್ ಎಷ್ಟೊಂದಿದೆ ಅಂತ. ಸೊ ತುಂಬ ಫುಡ್ ಸ್ಟಾಲ್ಗಳಿದೆ. ತುಂಬ ಜನರು ಅಲ್ಲೆಲ್ಲ ಓಡಾಡ್ಕೊಂಡು ಬಂದು ಇಲ್ಲೊಂದಿಷ್ಟು ಪರ್ಚೇಸ್ನ ಮಾಡಿ ಅದಾದಮೇಲೆ ಇಲ್ಲೆಲ್ಲ ಕೂತ್ಕೊಂಡು ಒಂದು ಸ್ವಲ್ಪ ಹಾಯಾಗಿ ಫೋಟೋ ಸೆಕ್ಷನ್ ಕೂಡ ಮಾಡ್ತಾ ಇದ್ದಾರೆ. ಫೋಟೋ ಸೆಕ್ಷನ್ ಮಾಡಿಕೊಂಡು ಎಲ್ಲರೂ ಸ್ವಲ್ಪ ತಿನ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇನ್ನೂ ಮುಂದಕ್ಕೆ ಹೋಗೋಣ, ಏನಿದೆ ಎಲ್ಲ ನೋಡಿ ಕೇಶಿ ನಿಮಗೆ ಹೇಳ್ತಾ ಇರ್ತೀನಂತೆ. ಬನ್ನಿ ಮುಂದೆ ಹೋಗೋಣ. ಬಟ್ ಇಲ್ಲಿ ಯಾರಾದರೂ ಏನಾದ್ರು ತಿಂತಾರೆ ಅಂದರೆ ಒಂದು ಸ್ವಲ್ಪ ನೋಡ್ಕೊತೀನಿ, ಯಾಕೆಂದರೆ ತುಂಬ ರೇಟ್ ಇದೆ. ನಾವಂತರೂ ಅದೊಂದು ಇದು ತಿಂದ್ವಿ, ಅದು ಅಷ್ಟ. ಅದಾದ್ಮೇಲೆ ಮತ್ತೆ ನಾವೇನು ತಿಂದೇ ಇಲ್ಲ. ಸೊ ನೋಡಿ, ಏನಾದ್ರು ತಿನ್ನೋರಿದ್ದರೆ ಹೊರಗಡೆ ಹೋಗಿಂದ ಹಾಕ್ತೀನಿ. ತುಂಬ ಕಾಸ್ಟ್ಲಿ ಇದೆ. ಓಕೆ, ಅದಕ್ಕೋಸ್ಕರ ಒಂದು ಎಷ್ಟು ಪೈನಾಪಲ್ಲಿ ನಮ್ಗೆ 80 ರೂಪಾಯಿ ಹೇಳಿದ್ರು. ಇನ್ನು ನೀರಿನ ಬಾಟ್ಲ್ ಅಂತೂ ಇಲ್ಲಿ ಸಿಗ್ತಾನೆ ಇಲ್ಲ. ಸೊ ಅದಕ್ಕೋಸ್ಕರ ಓಕೆ, ಇನ್ನು ಇದ್ರದ್ದೇ ಲಾಸ್ಟ್ ಎಂಡ್ ಇದು. ಇದಾದಮೇಲೆ ನಿಮಗೆ ಏನೂ ನೋಡೋಕ್ಕೆ ಸಿಗ್ತಾ ಇಲ್ಲ. ಓಕೆ, ಲಾಸ್ಟ್ ಟೈಮು ಈ ಒಂದು ವ್ಯೂವನ್ನ ನೋಡಿಕೊಂಡು ಎಂಜಾಯ್ ಮಾಡ್ಕೊಳ್ಳಿ. ಇನ್ನು ಯಾರ್ಯಾರು ಲಾಲ್ ಬಗ್ಗೆಗೆ ಬಂದೇ ಇಲ್ವೋ ಬನ್ನಿ, ಫ್ರೀ ಇದ್ದಾಗೂ ಬನ್ನಿ. ಸೊ ಯಾರಾದರೂ ಈ ಒಂದು ಫ್ಲವರ್ ಶೋನ ನೋಡಬೇಕು ಅಂತ ಅಂದ್ಕೊಂಡಿದ್ರೆ ನೆಕ್ಸ್ಟ್ ಜನವರಿಗೆ ಬರ್ರಿ, ಆವಾಗ ಇರುತ್ತಾ. ಸೊ ಇದಾಗಿತ್ತು ಇವತ್ತು ಬ್ಲಾಗ್. ಈ ಒಂದು ಬ್ಲಾಗಲ್ಲಿ ನಾನೇನಾದ್ರು ಮಿಸ್ಟೇಕ್ ಮಾಡಿದರೆ ಮಿಸ್ಟೇಕಾಗಿ ಹೇಳಿದರೆ ಸೊ ಹೊಟ್ಟೆಗೆ ಹಾಕ್ಕೊಂಡು ಕಮೆಂಟ್ ಮಾಡಿ ತಿಳಿಸಿ ಏನು ಮಿಸ್ಟೇಕ್ ಮಾಡಿದೆ ಏನಿಲ್ಲ ಅಂತ. ಅದೇ ರೀತಿ ಇಂಟ್ರೆಸ್ಟಿಂಗ್ ಬ್ಲಾಗ್ಗಳನ್ನ ನೋಡೋದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಆವಾಗ ನಾನು ಬಿಡೋ ವಿಡಿಯೋ ಪ್ರತಿಯೊಂದು ನಿಮಗೆ ಬರುತ್ತೆ. ಐ ಹೋಪ್ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊಂಡಿರ್ತೀನಿ. ಈ ಒಂದು ಬ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ಎಲ್ಲರೂ ಎಂಜಾಯ್ ಮಾಡಿದಾರ ಅಂತ ಅಂದ್ಕೊಂಡಿದ್ದೀನಿ. ಲಾಲ್ಬಾಗ್ನ ಆಲ್ಮೋಸ್ಟ್ ಆಲ್ ನಾನು ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ನಿಮಗೆ ತೋರಿಸಿದ್ದೀನಿ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಐ ಹೋಪ್ ಮತ್ತೆ ಮುಂದಿನ ಬ್ಲಾಗ್ದಲ್ಲಿ ಸಿಗೋಣ. ಅಲ್ಲಿವರೆಗೂ ಅಂಟಿಲ್ ದೆನ್ ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್.